ಸಕಲೇಶಪುರ ತಾಲೂಕಿನ ಬಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಿನ್ನಸ್ವಾಮಿ ಅವರ ವಿರುದ್ಧ ಕೇಳಿಬಂದಿರುವ ಭ್ರಷ್ಟಾಚಾರದ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ತಕ್ಷಣವೇ ಸೇವೆಯಿಂದ ಅಮಾನತು ಮಾಡಿ ಪಾರದರ್ಶಕ ಹಾಗೂ ನ್ಯಾಯಸಮ್ಮತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸಕಲೇಶಪುರ ಘಟಕದ ಕಾರ್ಯಕರ್ತರು ಇಂದು ಬೆಳಗಿನಿಂದಲೇ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಚಾಲನೆಯನ್ನ ನೀಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಆರಂಭವಾದ ಈ ಮುಷ್ಕರದಲ್ಲಿ ಸಾರ್ವಜನಿಕ ಹಣದ ದುರ್ಬಳಕೆಯ ಆರೋಪಗಳಿದ್ದರೂ ಸಂಬಂಧಿತ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬೆಳಗಿನಿಂದಲೇ ಧರಣಿ ಕುಳಿತಿದ್ರು. ಇದುವರೆಗೆ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಸಮಸ್ಯೆ ಆಲಿಸದಿರುವುದು ಜನರಲ್ಲಿ ಅಸಮಾಧಾನ ಹೆಚ್ಚುವಂತೆ ಮಾಡಿದೆ ಎಂದು ವೇದಿಕೆ ಮುಖಂಡರು ಆರೋಪಿಸಿದರು. ಈ ಕುರಿತು ಮಾತನಾಡಿದ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಗಗನ್ ಹಾಡ್ಲಳ್ಳಿ ಅವರು, ಸಾರ್ವಜನಿಕ ಹಣದ ದುರ್ಬಳಕೆಯಂತಹ ಗಂಭೀರ ಆರೋಪಗಳಿರುವ ಸಂದರ್ಭದಲ್ಲಿ ಸಂಬಂಧಿತ ಅಧಿಕಾರಿಗಳನ್ನ ತಕ್ಷಣವೇ ಅಮಾನತು ಮಾಡಿ ಪಾರದರ್ಶಕ ತನಿಖೆಯನ್ನ ನಡೆಸಬೇಕು. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕೂಡಲೇ ಸ್ಥಳಕ್ಕೆ ಬಂದು ಸಮಸ್ಯೆಯನ್ನ ಆಲಿಸಬೇಕು. ಅದುವರೆಗೆ ನಮ್ಮ ಹೋರಾಟ ಮುಂದುವರಿಯಲಿದೆ. ಅಗತ್ಯವಿದ್ದರೆ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುತ್ತೇವೆ ಎಂದು ಎಚ್ಚರಿಸಿದರು. ಅಧಿಕಾರಿ ಸಕಲೇಶಪುರ ತಾಲೂಕಲ್ಲಿ ಇರ್ಬೋದು. ನಿಮಗೂ ಗೊತ್ತಲ್ಲ ಸರ್, ಪ್ರಶ್ನೆ ಆಗಿರೋದು ಎಸ್ಕೋ ಖಾತೆ ಏನಕ್ಕೆ ಯೂಸ್ ಮಾಡ್ತಾರೆ ಸರ್? ದುಡ್ಡ ಏನಕ್ಕೆ ಯೂಸ್ ಮಾಡ್ತಾರೆ ಹೇಳಿ, ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಆಗಿ ಎಸ್ಕೋ ಖಾತೆ ದುಡ್ಡ ಏನಕ್ಕೆ ಯೂಸ್ ಮಾಡ್ತಾರೆ? 13 ಲಕ್ಷ ರೂಪಾಯಿ ಒಂದೇ ಸತಿ ಡ್ರಾ ಮಾಡಿದಾರಲ್ಲ, ಯಾಕೆ ಡ್ರಾ ಮಾಡಿದ್ದಾರೆ? ಅದು ಗೊತ್ತಲ್ಲ, ನಿಮಗೂ ಗೊತ್ತಲ್ಲ ಸರ್. ಸತ್ಯ ಭ್ರಷ್ಟಾಧಿಕಾರ ಸಸ್ಪೆಂಡ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅಮಾನತ್ ಮಾಡೋದಕ್ಕೆ ಅವ್ರ ಹತ್ರ ಧರಣಿ ಇಲ್ಲಿ 10 ದಿವಸ ನಾವು ರಾತ್ರಿ ಬೆಳಗ್ಗೆ ಚಾಪೆ ದಿಂಬು ಬೆಡ್ಶೀಟು ಎಲ್ಲ ತಗೊಂಡೇ ಬಂದಿದ್ದೀವಿ, ಮಲಗ್ತೀವಿ. ಹೋಗೋದು ಯಾವುದೂ ಇಲ್ಲ. ನಮಗೆ ಅಮಾನತು ಮಾಡತಕ್ಕ ನಾವು ಹೋಗೋದು. ನೀವು ಅದ್ರ ಬಗ್ಗೆ ನಮಗೆ ಕಾಂಪ್ರಮೈಸ್ ಮಾಡಕ್ ಬರೋ, CS ಮಾಡೋಕೆ ಇಲ್ಲ, ಅಮಾನತ್ ಆಗ್ಬೇಕು. ಎರಡೇ ವಿಚಾರ ಸರ್, ಯಾವುದೇ ಕಾರಣಕ್ಕೂ ಇಲ್ಲ, ಹೋಗಲ್ಲ. ಇದು ಸರ್ ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯ ಅಂತ ಮೂಲೆ ಗೊತ್ತಾಗಬೇಕು. ಸಕಲೇಶಪುರದ ಭ್ರಷ್ಟಾಚಾರ ವಿಚಾರ ಮುಖ್ಯಮಂತ್ರಿಗೆ ಗೊತ್ತಾಗಬೇಕು, DCM ಶಿವಕುಮಾರ್ ಗೊತ್ತಾಗಬೇಕು, ಶಾಸಕರಿಗೂ ಸಚಿವರಿಗೆ ಗೊತ್ತಾಗಬೇಕು, ಶಾಸಕರಿಗೆ ಗೊತ್ತಾಗಬೇಕು ವಿಚಾರ. ಇವತ್ತು ಇಂಥ ಭ್ರಷ್ಟ ಅಧಿಕಾರಿ ಸಕಲೇಶಪುರದಲ್ಲಿ ಇದ್ದಾರೆ ಅಂತ ಮೂಲೆ ಗೊತ್ತಾದ್ಮೇಲೆ ನಾವು ಹೋಗ್ತೀವಿ. ಅವ್ರ ಅಮಾನತ್ ಆದ್ಮೇಲೆ ನಾವು ಇಲ್ಲಿಂದ ಹೋಗೋದು. ಹಾಸನ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ರಘುಪಾಳ್ಯ, ಘಟಕದ ಉಪಾಧ್ಯಕ್ಷ ಸುನೀಲ್, ಪ್ರಧಾನ ಕಾರ್ಯದರ್ಶಿ ಜಯಕುಮಾರ್, ರೈತ ಘಟಕದ ಅಧ್ಯಕ್ಷ ವಸಂತ್ ಬೊಮ್ಮನಕೆರೆ, ಬೆಳಗೋಡು ಹೋಬಳಿ ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದರು.